ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಹಿಟ್ಟು ನಿನ್ನೆನೇ ನೈಟ್ ನಾನು ರುಬ್ಕೊಂಡು ಇಟ್ಕೊಂಡಿದ್ದೆ. ಒಂದೊಂದು ಸಲ ಹಿಟ್ಟು ತುಂಬಾನೇ ಚೆನ್ನಾಗಿ ಹುದುಗ್ ಬರುತ್ತೆ, ಒಂದೊಂದು ಸಲ ಹುದುಗ್ ಬರಲ್ಲ. ಇವತ್ತು ಅಷ್ಟೊಂದು ಚೆನ್ನಾಗಿ ಹಿಟ್ಟು ಹುದುಗಿಲ್ಲ. ರೀಸನ್ ಏನಂತ ಹೇಳಿದ್ರೆ ಇಡ್ಲಿ ಅಕ್ಕಿ ಹಾಕ್ಬಿಟ್ಟು ಯಾವಾಗಲೂ ನಾನು ಹಿಟ್ಟನ್ನು ರೆಡಿ ಮಾಡ್ತೀನಿ. ಬಟ್ ಇವತ್ತು ಖಾಲಿಯಾಗಿತ್ತು, ಇಡ್ಲಿ ಅಕ್ಕಿ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ನಾರ್ಮಲ್ ಆಗಿ ನಮ್ಮದು ರೇಷನಲ್ಲಿ ಏನು ಸಿಗುತ್ತೆ ನೋಡಿ ಬೆಳ್ತಿಗೆ ಅಕ್ಕಿ, ಅದನ್ನೇ ಹಾಕಿ ನಾನು ಹಿಟ್ಟು ರುಬ್ಕೊಂಡು ಇಟ್ಕೊಂಡಿದ್ದೆ. ಇವತ್ತು ಬೆಳಿಗ್ಗೆ ಎದ್ದು ನೋಡ್ಬೇಕಿದ್ರೆ ಹಿಟ್ಟು ಅಷ್ಟೊಂದು ಚೆನ್ನಾಗಿ ಹುದ್ಗಿಲ್ಲ. ಆದ್ರೂ ಕೂಡ ಮಾಡೋಣ ಇಡ್ಲಿ ಮಾಡೋಣ ಹೇಗ್ ಬರುತ್ತೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಬೇಯೋದಕ್ಕೆ ಇಟ್ಕೊಂಡು. ಹಾಗೆ ಸ್ವಲ್ಪ ಅಂಗಳದಲ್ಲಿ ತುಂಬಾ ಕಸ ಇತ್ತು. ನಿನ್ನೆ ಲೈಟಾಗಿ ಮಳೆ ಬಂದಿತ್ತು. ಮಳೆ ಸ್ವಲ್ಪ ಬಂದ್ರೆ ಸಾಕು ಮನೆ ಅಂಗಳ ಪೂರ್ತಿ ಕಸ ತುಂಬಿಕೊಳ್ಳುತ್ತೆ. ಸೊ ಹಾಗಾಗಿ ಮನೆ ಅಂಗಳನ ಪೂರ್ತಿಯಾಗಿ ಗುಡಿಸ್ಕೊಂಡು ಒಳಗೆ ಬಂದು ನೋಡಿದಾಗ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿತ್ತು. ಈ ರೈಸಲ್ಲಿ ಮಾಡಿದ್ರು ಕೂಡ ಇಡ್ಲಿ ಸಾಫ್ಟ್ ಆಗಿ ಬಂದಿತ್ತು. ಹಿಟ್ಟು ಹುದ್ಗಿಲ್ಲ ಆದ್ರೂ ಕೂಡ ಏನೋ ಗೊತ್ತಿಲ್ಲ, ಇಡ್ಲಿ ಮಾತ್ರ ತುಂಬಾನೇ ಸಾಫ್ಟ್ ಆಗಿ ಬಂದಿತ್ತು. ಅಮ್ಮ ಹೇಳ್ತಾ ಇದ್ರು ಹಿಟ್ಟು ನೋಡ್ಬೇಕಿದ್ರೆ ಇಷ್ಟೊಂದು ಸಾಫ್ಟ್ ಆಗಿ ಬರುತ್ತೆ ಇಡ್ಲಿ ಅಂತ ಅಂದ್ಕೊಂಡಿಲ್ಲ ನಾನು ಕೂಡ. ತುಂಬಾ ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ ಹೇಳ್ತಾ ಇದ್ರು. ಹಾಗೆ ಇಡ್ಲಿ ಜೊತೆಗೆ ಇವತ್ತು ಹಸಿಮೆಣಸನ್ನ ಹಾಕೊಂಡ್ಬಿಟ್ಟು ಚಟ್ನಿ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ ಚಟ್ನಿ ಜೊತೆಗೆ ಇಡ್ಲಿ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಕೂತ್ಕೊಂಡು ತಿಂಡಿ ತಿಂದು ಆಮೇಲೆ ಮಗುಗೆ ಎಣ್ಣೆ ಹಚ್ಚಿ ಸ್ನಾನ ಎಲ್ಲ ಸ್ವಲ್ಪ ಬೇಗನೆ ಮಾಡಿಸಿದ್ವಿ ಇವತ್ತು. ಇನ್ನು ಮಧ್ಯಾಹ್ನದ ಅಡಿಗೆಗೆ ಇವತ್ತು ನಾನು ಸಿಹಿ ಕುಂಬಳಕಾಯಿ, ಸೌತೆಕಾಯಿ, ಬೇಳೆ ಎಲ್ಲ ಹಾಕ್ಬಿಟ್ಟು ಈ ಬ್ರಾಹ್ಮಣ ಶೈಲಿಯಲ್ಲಿ ಏನು ಕೊದ್ದೆಲ್ಲ ಅಂತ ಹೇಳ್ತೀವಿ, ಸಾಂಬಾರು ಮಾಡ್ತೀವಲ್ವ, ಅದೇ ಟೈಪಲ್ಲಿ ಅದೇ ಸ್ಟೈಲಲ್ಲಿ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಅಮ್ಮನಿಗಂತೂ ತುಂಬ ಇಷ್ಟ ಆಯಿತು. ಅಮ್ಮ ಕೇಳ್ತಾ ಇದ್ರು ಏನೆಲ್ಲ ಹಾಕಿದ್ದಿ, ಯಾವ ಥರ ಮಾಡಿದ್ದಿ ಅಂತ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿ ಬಂದಿತ್ತು. ಹಾಗೆ ನಾನು ಸಾಂಬಾರು ಮಾಡ್ತಾ ಇದ್ದಾಗೆ ಅಮ್ಮ ಚಟ್ನಿ ಮಾಡ್ಕೊಂಡಿದ್ರು. ಅಂದರೆ ಮಾವಿನಕಾಯಿ ಇತ್ತು, ಮಾವಿನಕಾಯಿ ಹಾಕ್ಬಿಟ್ಟು ಚಟ್ನಿ ಕೂಡ ರೆಡಿ ಮಾಡಿಕೊಂಡ್ರು. ಮಧ್ಯಾಹ್ನದ ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸಿಂಪಲ್ ಆದರೂ ಕೂಡ ಚೆನ್ನಾಗಾಗಿತ್ತು. ಸಂಜೆ ಟೈಮಿಗೆ ಕೌಶಿ ನಿನ್ನೆ ಪೇಟೆಗೆ ಹೋಗಿದ್ವಿ ನಾವು. ಬರಬೇಕಿದ್ರೆ ಮ್ಯಾಗಿ ತೊಗೊಂಡ್ಬಂದಿದ್ಲು. ಸೊ ಅದನ್ನೇ ಮಾಡ್ಕೊಂಡ್ಬಿಟ್ಟು ಎಲ್ರಿಗೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದಾಳೆ. ಇದು ತುಂಬ ರೇರ್ ಮ್ಯಾಗಿ ಮಾಡೋದು ಮನೆಯಲ್ಲಿ. ನಾನಂತೂ ತರೋದೇ ಇಲ್ಲ. ಕೌಶಿ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ತೊಗೊಂಡ್ಬಂದ್ಬಿಟ್ಲು. ವರ್ಷಕ್ಕೆ ಒಂದ್ಸಲ ಇಲ್ಲ ಅಂತ ಹೇಳಿದ್ರೆ 2 ಸಲ ಮಕ್ಕಳಿಗೋಸ್ಕರ ಅಂತ ಅಂದ್ಬಿಟ್ಟು ತಂದು ಮಾಡ್ಕೊಡ್ತೀನಿ, ಬಿಟ್ಟರೆ ನಾನು ತರೋದೇ ಇಲ್ಲ. ನಮ್ಮ ಪುಟಾಣಿನ ಸ್ವಲ್ಪ ನಡೆಯೋದಕ್ಕೆ ಅಭ್ಯಾಸ ಮಾಡ್ತಾ ಇದ್ದಾರೆ ಅಮ್ಮ. ಇವಾಗ ಅವನಿಗೆ 9 ಮಂತ್ಸ್. ಸ್ವಲ್ಪ ಸ್ವಲ್ಪ ಒಂದೊಂದು ಸಲ ದಿನಕ್ಕೆ 1-2 ಟೈಮ್ ನಾವು ಈ ಥರ ಮಗುನ ಹೆಜ್ಜೆ ಹಾಕಿಸ್ತೀವಿ. ಪೋಲೆ ಪೋಲೆ ಬಟ್ಟೆಗೆಲ್ಲ ರಾಶಿ ಆಯ್ತಾ, ಎಲ್ಲ ಹೈಡ್ ಮಾಡಿ. ಮಳೆಗಾಲ ಏನು ಮಾಡೋಕ್ಕಾಗಲ್ಲ, ಅಲ್ಲಲ್ಲಿ ಹಾಕ್ಕೊಂಡಿದ್ದೀವಿ. ಓಕೆ, ಇವಾಗ ಸ್ವಲ್ಪ ಗಿಡ ಎಲ್ಲ ತರಲಿಕ್ಕಿತ್ತು. ಹಾಗಾಗಿ ನರ್ಸರಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಗಿಡ ಅಲ್ಲ, ಕೋಕೋಪಿಟ್ ಎಲ್ಲ ಬೇಕಿತ್ತು ಅಮ್ಮನಿಗೆ ತೊಗೊಂಡೋಗ್ಲಿಕ್ಕೆ. ಗಿಡ ಬೇಕು, ಎಷ್ಟಿದ್ರೂ ಗಿಡಗಳು ಸಾಕಾಗಲ್ಲ. ಹಾಗೆ ಸುಮ್ಮನೆ ಬೇರೆಲ್ಲ ಹೋಗೋದಕ್ಕಿಲ್ಲ, ಬರೀ ನರ್ಸರಿಗೆ ಒಂದ್ಸಲ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಅಮ್ಮ ಕೌಶಿ ಹಿಂದ್ಗಡೆ. ನಮ್ಮನೆಗೆ ಬಂದರೆ ಒಂದ್ಸಲ ಇಲ್ಲಿಂದ ಹೋಗಬೇಕಿದ್ರೆ ಎಲ್ಲಾನು ಕೂಡ ಅಮ್ಮ ಮತ್ತು ಕೌಶಿ ಇಬ್ಬರು ಕೂಡ ತೊಗೊಂಡು ಹೋಗ್ತಾರೆ. ಮತ್ತು ಪದೇ ಪದೇ ಅವರಿಗೆ ಅಲ್ಲಿಂದ ಅಂದರೆ ಊರಿಂದ ಪೇಟೆಗಡೆಗೆ ಸ್ವಲ್ಪ ದೂರ ಕೂಡ ಇದೆ, ಪದೇ ಪದೇ ಹೋಗೋದಕ್ಕಾಗಲ್ಲ, ಕಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಾಗ ಏನೆಲ್ಲ ಬೇಕೋ ಅದೆಲ್ಲವನ್ನ ತೊಗೊಂಡು ಹೋಗ್ತಾರೆ ಅವರು. ಅಲ್ವಾ ಶೋಭಾ ಆಂಟಿ ಇಲ್ಲುಂಟು. ಅವಳು ಒಂದು ಇಂಚನೆ ಕಸ ಮರ ಉಂಟು. ದಿನ ನಿಂತು ಅಂತ ಎಲ್ಲ ಬಿಡಿ. ಗಿಡಗಳು ಅಷ್ಟೊಂದು ಚೆನ್ನಾಗಿರಲಿಲ್ಲ ಸಿದ್ದವನದಲ್ಲಿ. ಈ ಸಲ ನಾವು ಹೋಗಿರೋದು ಸಿದ್ದವನ ನರ್ಸರಿಗೆ. ಇನ್ನೂ ಹಾಕಬೇಕು ಅಂತ ಅನ್ಕೋತೀನಿ. ಎಲ್ಲ ಹಳೆ ಗಿಡಗಳೇ ಇತ್ತಲ್ಲಿ. ನಾವು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ಅಂದ್ಬಿಟ್ಟು ಆ ಗಿಡಗಳನ್ನು ತೊಗೊಂಡಿಲ್ಲ. ನನ್ನ ಮಗ ಒಂದು ಮುಂಡರ್ ಗ್ರಾಸ್ ಅಂತ ಅಂದ್ಬಿಟ್ಟು ಒಂದು ಇಂಡೋರ್ ಪ್ಲಾಂಟ್ನ ತೊಗೊಂಡ. ಅಮ್ಮ ಒಂದು ಪ್ಲಾಂಟ್ ತೊಗೊಂಡ್ರು. ಮತ್ತು ಸ್ವಲ್ಪ ಕೋಕೋಪಿಟ್ ತೊಗೊಂಡು ವಾಪಸ್ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ವಾಪಸ್ ನಾನಿಲ್ಲಿ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ. ಅಮ್ಮನವರನ್ನ ಊರಿಗೆ ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಕೂಡ ಹೊರಟ್ವಿ ಮನೆಯಿಂದ. ಇನ್ನೇನು ಹೊರಡಬೇಕು, ಎಲ್ಲ ಲಗೇಜ್ನ ಲೋಡ್ ಮಾಡಿಬಿಟ್ಟು ಹೊರಡಬೇಕು ಅನ್ನೋಷ್ಟರಲ್ಲಿ ನಮ್ಮದು ಕಾರಿಂದು ಬ್ಯಾಟ್ರಿ ಏನಿದೆ ನೋಡಿ ಫುಲ್ ಡೌನ್ ಆಗಿ ಕಾರ್ ಸ್ಟಾರ್ಟ್ ಆಗಿಲ್ಲ. ಸೊ ಹಾಗಾಗಿ ವಾಪಸ್ ಎಲ್ಲ ಲಗೇಜ್ನ ಅನ್ಲೋಡ್ ಮಾಡಿಬಿಟ್ಟು ಮನೆಯಲ್ಲೇ ಕೂತ್ಕೊಳ್ಳೋ ಹಾಗಾಯಿತು. ನೆಕ್ಸ್ಟ್ ನನ್ನ ಮಗ ಬ್ಯಾಂಗ್ಳೂರಿಗೆ ಹೋಗಿದ್ದ PGCET ಎಕ್ಸಾಮ್ ಬರೆಯೋದಕ್ಕೆ ಅಂತ ಅಂದ್ಬಿಟ್ಟು. ಅವ್ನು ಬಂದ ನಂತರ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಯ್ ಎಲ್ರಿಗೂ ನಮಸ್ಕಾರ. ಹಾಯ್ 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 ಬಾಬಾ, ಹಾಯ್ ಹೇಳು, ಹಾಯ್.
ಇದು ಏನ್ ಗೊತ್ತಾ, ಇವತ್ತು ಆ, ಅಮ್ಮನ ಮನೆಗೆ ಇವರನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ಎಲ್ಲರೂ ಗಂಟು ಮುಟ್ಟೆ ಕಟ್ಟಿಕೊಂಡು ರೆಡಿ ಆದ್ವಿ. ಎಲ್ಲ ರೆಡಿ ಆಗ್ಬಿಟ್ಟು ಕಾರೊಳಗಡೆ ಡಿಕ್ಕಿನಲ್ಲೆಲ್ಲ ಇಟ್ಟು ಎಲ್ಲ ಬ್ಯಾಗ್ ಎಲ್ಲ ತುಂಬಿಸ್ಬಿಟ್ಟು ಆಮೇಲೆ ಹೊರಡ್ಬೇಕಿದ್ರೆ ಕಾರ್ ಸ್ಟಾರ್ಟ್ ಆಗಿಲ್ಲ ಆಯ್ತಾ. ಸೊ ಹಾಗಾಗಿ ಎಲ್ಲ ಲಗೇಜ್ನ ವಾಪಸ್ ಕೆಳಗಡೆ ಇಟ್ಟು ಇವಾಗ ನಮ್ಮ ರುಟೀನ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಇವತ್ತು ಬೆಳಿಗ್ಗೆ ಲಾಗ್ ಶುರು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಅಂದ್ರೆ ಇವರನ್ನ ಕರ್ಕೊಂಡು ಹೋಗೋದು ಮತ್ತೆ ಆಮೇಲೆ ಅಲ್ಲಿ ಸ್ವಲ್ಪ ಲಾಗ್ ಎಲ್ಲ ಮಾಡೋಣ ಅಂತ ಅನ್ಕೊಂಡೆ. ಅದೇನೇನೋ ಆಗೋಯ್ತು, ಎಲ್ಲ ಮುಗ್ದು ಎಲ್ಲ ನಾವ್ ಅನ್ಕೊಂಡಿದ್ದೊಂದು ಆಗಿದ್ದು ಇನ್ನೊಂದು, ಎಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಬುಟಾನಿ ನೋಡಿ ಬೆಳಿಗ್ಗೆ ಬೇಗ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿ ಎಪ್ಸಿ ಇವಾಗ ಆಟ ಆಡ್ತಾ ಇದ್ದಾನೆ. ಒಂದು ಮೈಕ್ ಅವನ ಹಿಂದ್ಗಡೆ ಸಿಕ್ಸಿದ, ತೆಗ್ದಿಯಾ? ಹಾಯ್ ಹಾಯ್. ಇವಾಗ ಗೊತ್ತಾಗಲ್ಲ ಅವನಿಗೆ, ಮೊಬೈಲ್ ಎಲ್ಲ ನೋಡ್ಬಿಟ್ಟು ಹಾಗೆ ರಿಯಾಕ್ಟ್ ಮಾಡೋದಕ್ಕೆಲ್ಲ ಗೊತ್ತಾಗಲ್ಲ, ಚಿಕ್ಕ ಮಗು ಅಲ್ವಾ, ಸ್ವಲ್ಪ ದೊಡ್ಡದಾಗ್ಬೇಕು, ಅವಾಗ ತುಂಬಾ ಚೆನ್ನಾಗಿ ವಿಡಿಯೋಗೆಲ್ಲ ಸಪೋರ್ಟ್ ಮಾಡ್ತಾನೆ ಅವ್ನು ನನ್ಗೆ. ನನ್ನ ವಿಡಿಯೋದಲ್ಲಿ ಯಾವಾಗ್ಲೂ ಅವ್ನು ನಿಮ್ಗೆ ಕಾಣ್ತಾ ಇರ್ತಾನೆ ಆಯ್ತಾ. ಅಂದ್ರೆ ಅಮ್ಮನ ಮನೆಗೆ ಹೋದಾಗ ಅವರನ್ನ ಇಲ್ಲಿಗೆ ಕರ್ಕೊಂಡ್ ಬಂದಾಗ ಆ ಟೈಮಲ್ಲೆಲ್ಲ ವಿಡಿಯೋ ಮಾಡ್ತಾ ಇರ್ತೀನಿ. ಕೂಡ ರೆಡಿ ಆಗಿದ್ಲು ಗಂಡನ ಮನೆಗೆ ಹೋಗೋದಿಕ್ಕೆ ಅಲ್ವಾ. ಎಲ್ಲ ಕ್ಯಾನ್ಸಲ್ ಆಯ್ತು. ಹೌದು, ತುಂಬಿಸಿಟ್ಟಂತಹ ಬ್ಯಾಗ್ ಅನ್ನೆಲ್ಲ ತೆಗೆದು ಇವಾಗ ನನ್ನ ಟ್ರೈಪಾಡ್ ನನಗೆ ಬೇಕು ನನಗೆ ಟ್ರೈಪಾಡ್. ಹಾಗೆ ಇದೊಂದು ಡ್ರೆಸ್ನ ನಾನು ಮೀಶೋದಿಂದ ತರಿಸಿದೆ ಆಯ್ತಾ. ತುಂಬಾನೇ ಚೆನ್ನಾಗಿದೆ, ಜಾರ್ಜೆಟ್ ಮೆಟೀರಿಯಲ್ ಅಲ್ಲಿದೆ ಇದು. ತುಂಬಾ ಡ್ರೆಸ್ ತರಿಸ್ತಾ ಇರ್ತೀನಿ ನಾನು, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇರ್ತೀನಿ. ಆದ್ರೆ ಈ ಡ್ರೆಸ್ ಮಾತ್ರ ಸಖತ್ ಇಷ್ಟ ಆಯ್ತು ನನಗೆ. ಫಿಟ್ಟಿಂಗ್ಸ್ ಕೂಡ ಅಷ್ಟೇ, ಎಲ್ ಸೈಜ್, ಹೈಟ್ ಅಂಡ್ ವೇಟ್ ಇರೋರಿಗೆ ಎಲ್ ಸೈಜ್ ಕರೆಕ್ಟ್ ಆಗಿದ್ದು ಫಿಟ್ ಆಗತ್ತೆ. ನೀವು ಇದನ್ನ ನೋಡಿದ್ರೆ ಇದು ರೆಡಿ ಡ್ರೆಸ್ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬೊಟಿಕ್ ಅಲ್ಲಿ ಸ್ಟಿಚ್ ಮಾಡಿದ ತರ ಇದೆ. ಜಾರ್ಜೆಟ್ ಮೆಟೀರಿಯಲ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿದೆ ಇದು. ಯಾರಿಗಾದ್ರೂ ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿ, ಅಲ್ಲಿ ನಾನು ವಿಡಿಯೋ ಹಾಕಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ಲಿಂಕ್ ಅಂತ ನನಗೆ ಕಮೆಂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು DM ಗೆ ಲಿಂಕ್ ಬರುತ್ತೆ. ಸೊ ಅಲ್ಲಿಂದ ನೀವು ಶಾಪ್ ಮಾಡಬಹುದು. ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಲಿಂಕ್ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ನೆಕ್ಸ್ಟ್ ಇನ್ ಮುಂದಕ್ಕೆ ಯೂಟ್ಯೂಬ್ ಅಲ್ಲಿ ಕೂಡ ಹಾಕುವಂತ ಪ್ರಯತ್ನ ಮಾಡ್ತೀನಿ ನಾನು. ಅಲ್ಲಿಂದನೇ ನಿಮ್ಗೆ ಡೈರೆಕ್ಟ್ ಆಗಿ ಲಿಂಕ್ ಬರೋ ತರ ಮಾಡ್ತೀನಿ. ಬಟ್ ಇವಾಗ ನನಗೆ ಅಂದ್ರೆ ಅದ್ರ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿಲ್ಲ ನಾನು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಾನು ಹೇಳಿದ್ದು, ಬೇಕಿದ್ರೆ ಇದನ್ನ ನೀವು ತಗೋಬಹುದು. ತುಂಬಾ ಚೆನ್ನಾಗಿದೆ ಮಾತ್ರ, ನನ್ಗಂತೂ ಸಖತ್ ಇಷ್ಟ ಆಯ್ತು. ವೈಟ್ ಕಲರ್ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ, ವೈಟ್ ಕಲರ್ ಡ್ರೆಸ್ ಅಂತ ಹೇಳಿದ್ರೆ. ಅದ್ರಲ್ಲೂ ಕೂಡ ಈ ತರ ಪಿಂಕ್ ಕಾಂಬಿನೇಷನ್ ಬಂದಿದೆ ಅಲ್ವಾ, ಸಿಂಪಲ್ ಆಗಿದೆ. ತುಂಬಾ ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ಮಾತ್ರ. ವಾಚಿಂಗ್ ನೋಡುದು ರೀಲ್ಸ್. ಇವಾಗ ಇಲ್ಲಿ ಮಗುವಿಗೆ ಮಧ್ಯಾಹ್ನದ ಊಟ ಮಾಡಿಸ್ತಾ ಇದ್ದೀನಿ ನಾನು. ಎಲ್ಲ ರಾಗಿ ಗೋಧಿ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಕಾಳುಗಳನ್ನ ಹಾಕ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ಲು ಕೌಶಿ. ಸೊ ಅದನ್ನ ತಿನ್ನಿಸ್ತಾ ಇದ್ದೀನಿ. ಈ ಸಲ ನಾನು ಮಗುವಿನ ಫುಡ್ ರೂಟೀನ್ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ನನಗೆ ಟೈಮೇ ಸಿಕ್ಕಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಯಾರಿಗಾದ್ರೂ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಊಟ ಎಲ್ಲ ಮುಗಿಸಿ ಆಮೇಲೆ ಇವಾಗ ಮಲಗಿಸ್ತಾ ಇದ್ದೀನಿ. ಆವಾಗ ಮಲಗಿದವನು ಕೂಡ ಅಷ್ಟೇನೆ ಬೇಗನೆ ಎದ್ಬಿಟ್ಟ ಅಂತ ಅಂದ್ಬಿಟ್ಟು ಇವಾಗ ನಾನೇ ಮಲಗಿಸ್ತೀನಿ ಅಂತ ಅಂದ್ಬಿಟ್ಟು ಮಲಗಿಸ್ತಾ ಇದ್ದೀನಿ. ಈ ತರ ಕಾಲಲ್ಲಿ ಹಾಕಿಸ್ಕೊಂಡು ಮಲಗಿಸಿದ್ರೆ ಮಲಗ್ತಾನೆ. ಇವಾಗ ಮಲಗಿಸ್ತಾ ಇದ್ದೀನಿ. ಬೇಗ ಎದ್ದಿದ್ದ ಅವನು ಇವತ್ತು ಬೆಳಿಗ್ಗೆ, ಬೇಗ ಸ್ನಾನ ಎಲ್ಲ ಮಾಡಿದ್ದಲ್ವಾ, ಬೇಗ ಎದ್ದಿದ್ದ. ಇನ್ನು ಈಗ ಮಲ್ಕೊಂಡ್ರೆ 1-2 ಗಂಟೆ ಆದರೂ ಮಲಗ್ತಾನೆ ಅಂತ ಅನ್ಕೋತೀವಿ, ಗೊತ್ತಿಲ್ಲ ಏನು ಮಾಡ್ತಾನೆ ಅಂತ ಅಂದ್ಬಿಟ್ಟು. ತೊಟ್ಟಲಲ್ಲಿ ತೂಗಿದ್ರು ಕೂಡ ಮಲಗ್ತಾನೆ. ನನಗೆ ಮಕ್ಕಳನ್ನ ಈ ಥರ ಕಾಲಲ್ಲಿ ಈ ಥರ ಮಾಡಿಬಿಟ್ಟು ಮಲಗಿಸೋದು ಅಂತ ಹೇಳಿದರೆ ಸಖತ್ ಇಷ್ಟ. ನನ್ನ ಮಕ್ಕಳನ್ನು ಕೂಡ ಅಷ್ಟೇ ನಾನು ಇದೇ ಥರ ಮಲಗಿಸ್ತಾ ಇದ್ದೆ ಚಿಕ್ಕವ್ರಿಗೆ ಬೇಕಿದ್ರೆ. ತೊಟ್ಲಲ್ಲಿ ತೂಗೋದಕ್ಕಿಂತ ಇದು ತುಂಬ ಇಷ್ಟ ನನಗೆ, ಈ ಥರ ಮಲಗಿಸೋದು. ಬೇಗ ಮಲಗ್ತಾರೆ ಈ ಥರ ಮಲಗಿಸಿದಾಗ ಮಕ್ಕಳು. ಅದು ಊಟ ಮಾಡೋದಕ್ಕೆ ಕೂತ್ಕೊಂಡು ನಿನ್ನೆ ನೈಟ್ ಚಿಕನ್ ಮಾಡಿದ್ವಿ. ಸೊ ಅದೇ ಇದೆ ಇವಾಗಕ್ಕೆ ಹುಳಿ ಮುಂಚಿ. ಹಾಗೆ ಮಗುವಿನ ಫೇಸ್ ರಿವೀಲ್ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ತಮ್ಮ ಇರಬೇಕಿದ್ರೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅವನು ದುಬೈಗೆ ಹೋದ, ಅವನು ಇರಬೇಕಿದ್ರೆ ಅವನ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಸಿಗ್ತಾ ಇರಲಿಲ್ಲ. ತುಂಬ ಜನ ವಿಡಿಯೋ ನೋಡಿಬಿಟ್ಟು ನಿಮ್ಮ ಒಂದು ಪ್ರೀತಿನ ತಿಳಿಸಿದ್ದೀರಾ ಕಮೆಂಟ್ ಮೂಲಕ. ನಿಮ್ಮ ಪ್ರೀತಿ ಆಶೀರ್ವಾದ ಮಗುವಿನ ಮೇಲೆ ಯಾವಾಗಲೂ ಇರಲಿ. ಇಷ್ಟೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.